ಹಾಯ್ ಗೈಸ್, ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಸ್ವ್ಯಾಪ್ 2 ನಂಬರ್ಸ್ ಎಂಬ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಯೂಸಿಂಗ್ ಥರ್ಡ್ ವೇರಿಯಬಲ್ ಮೆಥಡ್. ಇಲ್ಲಿ ನಾವು ಎ ವೇರಿಯಬಲ್ ಆ್ಯಂಡ್ ಬಿ ವೇರಿಯಬಲ್ ಆ್ಯಂಡ್ ಥರ್ಡ್ ವೇರಿಯಬಲ್ ಆಗಿ ಟೆಂಪ್ ಅಂತ ತೊಗೊಂಡಿವಿ. ಎ ವೇರಿಯಬಲ್ನಲ್ಲಿ 10 ವ್ಯಾಲ್ಯೂ ಅಂತ ಸ್ಟೋರ್ ಆಗಿದೆ, ಬಿ ವೇರಿಯಬಲ್ನಲ್ಲಿ 20 ಅಂತ ಸ್ಟೋರ್ ಆಗಿದೆ. ಇವಾಗ ಏನಂದರೆ ಬಿ ವೇರಿಯಬಲ್ನಲ್ಲಿರುವ ವ್ಯಾಲ್ಯೂ ಬಂದು ಎ ವೇರಿಯಬಲ್ನಲ್ಲಿ ಸ್ಟೋರ್ ಆಗಬೇಕು, ಅದೇ ರೀತಿ ಎ ವೇರಿಯಬಲ್ನಲ್ಲಿರುವ ವ್ಯಾಲ್ಯೂ ಬಂದು ಬಿ ವೇರಿಯಬಲ್ನಲ್ಲಿ ಸ್ಟೋರ್ ಆಗಬೇಕು. ಸೊ ಈಗ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಎ ವೇರಿಯಬಲ್ನಲ್ಲಿರುವ ವ್ಯಾಲ್ಯೂ ಬಂದು ಟೆಂಪ್ನಲ್ಲಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ಎ ವೇರಿಯಬಲ್ ಖಾಲಿ ಆಗುತ್ತೆ. ನಾವು ಟೆಂಪ್ ಈಕ್ವಲ್ ಟು ಎ ಅಂತ ಸ್ಪೆಸಿಫೈ ಮಾಡ್ತೀವಿ. ನೆಕ್ಸ್ಟು ಬಿ ವೇರಿಯಬಲ್ನಲ್ಲಿರುವ ವ್ಯಾಲ್ಯೂ ಬಂದು ಎ ವೇರಿಯಬಲ್ನಲ್ಲಿ ಸ್ಟೋರ್ ಮಾಡ್ತೀವಿ. ಎ ಈಕ್ವಲ್ ಟು ಬಿ ಅಂತ ಮಾಡ್ತೀವಿ. ನೆಕ್ಸ್ಟ್ ಬಂದು ಈಗ ಬಿ ವೇರಿಯಬಲ್ನಲ್ಲಿ ಏನೂ ಇಲ್ಲ, ಅದೇ ರೀತಿ ಏನು ಮಾಡ್ತೀವಿ ಅಂದರೆ ಟೆಂಪ್ನಲ್ಲಿರುವ 10 ಅಂತ ಸ್ಟೋರ್ ಆಗಿದೆ ಅಲ್ವಾ, ಅದೇ ವ್ಯಾಲ್ಯೂನ ನಾವು ಬಿ ವೇರಿಯಬಲ್ನಲ್ಲಿ ಸ್ಟೋರ್ ಮಾಡ್ತೀವಿ. ಬಿ ಈಕ್ವಲ್ ಟು ಟೆಂಪ್. ನಾವು ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾನು ಬಂದು ಕ್ಲಾಸ್ ನೇಮ್ ಬಂದು ಸ್ವ್ಯಾಪ್ 2 ನಂಬರ್ಸ್ ಅಂತ ಕೊಟ್ಟಿದ್ದೀನಿ. ಮೇನ್ ಮೆಥಡ್ನ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇ ಸ್ಟ್ರಿಂಗ್ ARGS ಅಂತ ಬರ್ಕೊಂಡಿದ್ದೀನಿ. ನಾವು ಇಂಟ್ ಡೇಟಾ ಟೈಪ್ ತೊಗೊಂಡಿವಿ. ಎ ವೇರಿಯಬಲ್ನಲ್ಲಿ 10 ಅಂತ ಸ್ಟೋರ್ ಮಾಡೀನಿ, ಬಿ ವೇರಿಯಬಲ್ನಲ್ಲಿ 20 ಅಂತ ಸ್ಟೋರ್ ಮಾಡೀನಿ. ಇಲ್ಲಿ ಬಿಫೋರ್ ಸ್ವ್ಯಾಪ್ 2 ನಂಬರ್ಸ್ ಅಂತ ಪ್ರಿಂಟ್ ಮಾಡ್ತೀವಿ. ಅಂದರೆ ಸ್ವಾಪ್ ಮಾಡೋಕ್ಕಿಂತ ಮುಂಚೆ ವ್ಯಾಲ್ಯೂಸ್ ಏನೇನಿದೆ ಅಂದರೆ ಎ ಈಕ್ವಲ್ ಟು 10 ಆ್ಯಂಡ್ ಬಿ ಈಕ್ವಲ್ ಟು 20 ಅಂತ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ. ಸೊ ಇಲ್ಲಿ ಎ ದಿಸ್ ಈಸ್ ಬಿ ವೇರಿಯಬಲ್, ಇದು ವೇರಿಯಬಲ್ ನೇಮ್, ಪ್ಲಸ್ ಅನ್ನೋದು ವ್ಯಾಲ್ಯೂಸು. ಇಲ್ಲಿ ಕೊಟ್ಟಿರುವ ವ್ಯಾಲ್ಯೂಸ್ ಏನಾಗುತ್ತೆ ವೇರಿಯಬಲ್ ಜೊತೆಗೆ ಪ್ರಿಂಟ್ ಆಗಿ ಬರುತ್ತೆ. ಎ ಈಕ್ವಲ್ ಟು 10 ಆ್ಯಂಡ್ ಬಿ ಈಕ್ವಲ್ ಟು 20 ಅಂತ. ಪ್ಲಸ್ ಅನ್ನೋದು ಕನ್ಕ್ಯಾಟಿನೇಟ್. ನೆಕ್ಸ್ಟ್ ಸ್ವ್ಯಾಪ್ ಯೂಸಿಂಗ್ ಥರ್ಡ್ ವೇರಿಯಬಲ್ಸ್. ಸೊ ಇಂಟ್ ಅಂತ ತೊಗೊಂಡಿದ್ದೀವಿ. ಟೆಂಪ್ನಲ್ಲಿ ಎ ವೇರಿಯಬಲ್ನ ವ್ಯಾಲ್ಯೂ ಬಂದು ಸ್ಟೋರ್ ಆಗುತ್ತೆ, ಎ ವೇರಿಯಬಲ್ನಲ್ಲಿ ಬಿ ವ್ಯಾಲ್ಯೂ ಬಂದು ಸ್ಟೋರ್ ಆಗುತ್ತೆ. ಅದೇ ರೀತಿ ಬಿ ವೇರಿಯಬಲ್ನಲ್ಲಿ ಟೆಂಪ್ ವ್ಯಾಲ್ಯೂ ಬಂದು ಸ್ಟೋರ್ ಆಗುತ್ತೆ. ಯೂಸಿಂಗ್ ಥರ್ಡ್ ವೇರಿಯಬಲ್ ಮೆಥಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಫ್ಟರ್ ಸ್ವ್ಯಾಪ್ ಮಾಡಿದ ಮೇಲೆ ಇದು ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋ ನೋಡೋಣ. ನಾವು ಬಂದು ಸ್ವ್ಯಾಪ್ ಆಗುತ್ತೆ ಅಲ್ಲ, ಸೊ system.out.println ಸೇಮ್ ಅದೇ ರೀತಿ ಎ ವೇರಿಯಬಲ್ ಪ್ಲಸ್ ಎ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಬಿ ವೇರಿಯಬಲ್ನಲ್ಲಿ ಬಿ ವ್ಯಾಲ್ಯೂ ಸ್ಟೋರ್ ಮಾಡ್ತೀವಿ. ಪ್ರಿಂಟ್ನಲ್ಲಿ ಏನಾಗುತ್ತೆ ಅಂದರೆ ಎ ಈಕ್ವಲ್ ಟು 20 ಅಂತ ಬರುತ್ತೆ ಆ್ಯಂಡ್ ಬಿ ಈಕ್ವಲ್ ಟು 10 ಅಂತ ಬರುತ್ತೆ. ದಿಸ್ ಈಸ್